ಯಾಕಂದ್ರೆ ನಾವೆಲ್ಲರೂ ಇವಾಗ ಕಾಯ್ತಾ ಇರೋದು ಒಪ್ಪಿ ಸರ್ ಅವರ ಮಾತು ಕೇಳೋದಕ್ಕೆ, UI ನ ಮಾತು ಕೇಳೋದಕ್ಕೆ. ಸರ್, ಓವರ್ ಟು ಯು ಸರ್. ಮತ್ತೆ ಎಲ್ರಿಗೂ ನಮಸ್ಕಾರ. ಏನಂದರೆ ಒಂದೇ ಒಂದು ವಿಷಯ ಹೇಳಕ್ಕೆ ಬರ್ತೀನಿ. ಏನಂದರೆ ನನಗೆ ಈ ಡೈರೆಕ್ಷನ್ ಅಂದ ಕೂಡಲೇ ತುಂಬ ಏನೇನೋ ಹೇಳ್ತಾರೆ. ನನಗೆ ಒಂಥರ ಮುಜುಗರ ಆಗುತ್ತೆ ಪ್ರತಿ ಸತಿನೂ ಕೂಡ. ವರ್ಲ್ಡ್ ಡೈರೆಕ್ಟ್ರು, ಆ ಡೈರೆಕ್ಟ್ರಿಗೆ ಇವರು ಇನ್ಸ್ಪಿರೇಷನು ಅದು ಇದು ಅಂತ ಏನೇನೋ ಹೇಳ್ತಾರೆ. ನನಗೆ ಒಂದೇ ಅನಿಸಿದ್ದು ಅವಾಗ ಏನನ್ನಿಸ್ತಂದರೆ, ನನ್ನ ಚಿತ್ರ ಜೀವನದಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಒಂದು ತರಲೆ ನನ್ನ ಮಗ, ಆಮೇಲೆ ಉಶ್, ಆಮೇಲೆ ಓಮ್, ಅದಾದ್ರ ಮೇಲೆ ಕತೆ ಹೊರಗಡೆ ಸಿಗ್ತಿರ್ಲಿಲ್ಲ, ಒಳಗಡೆ ಹುಡುಕೋಕ್ಕೆ ಶುರು ಮಾಡಿದೆ. ಅಲ್ಲಿ ಸಿಕ್ತು, ಉಪೇಂದ್ರ ಸಿಕ್ತು, ಆಮೇಲೆ ಒಳಗಡೆ ಏನೇನೋ ಸಿಕ್ತು, ಆ ಥರ ಪಿಕ್ಚರ್ ಮಾಡ್ತಾ ಇದ್ದೀನಿ. ಸೊ ಈ ಒಳಗಡೆ ಹುಡುಕಿದಾಗ ಏನಾಗುತ್ತೆ ಅಂದರೆ, ನಾನು ನನ್ನೊಳಗೆ ಮಾತ್ರ ಹುಡ್ಕೊತಾ ಇಲ್ಲ, ನಿಮ್ಮೊಳಗೆ ನೀವು ಹುಡ್ಕೊತಿರೋದು, ನಿಮ್ಮೊಳಗೆ ನೀವು ಹುಡ್ಕೊತಿರೋದು ನಾನು ಹುಡುಕ್ತಾ ಇರ್ತೀನಿ. ಸೊ ಅದಕ್ಕೆ ಎಲ್ಲ ಕನೆಕ್ಟ್ ಆಗ್ಬಿಡುತ್ತೆ ಅಷ್ಟೇ. ಈ ಪಿಕ್ಚರ್ ನೋಡಿದಾಗ ಕರೆಕ್ಟ್ ಅಲ್ವಾ, ಇದು ನಾನೇ ಅಲ್ವಾ ಅಂತ. ಅಲ್ಲಿ ನಾನಿರಲ್ಲ, ಆ್ಯಕ್ಚುಲಿ ನೀವಿರ್ತೀರ. ಅದಕ್ಕೆ ನೀವು ತುಂಬ ಇಷ್ಟ ಆಗೋದು ಯಾಕೆ ಅಂದರೆ, ನೀವು ಯಾಕೆ ಹುಳ ಬಿಟ್ಕೊಂತೀರ ಅಂದರೆ, ಫಾರ್ ಎಕ್ಸಾಂಪಲ್ ಸಿಂಪಲ್ ಇಟ್ಟು UI ಅಂದರೆ ಒಂದು ಹೆಸರೇ ಇಡ್ಬೋದು. ನನಗೇನಂದರೆ, ನಾನು ಹೆಸರಿಟ್ಬಿಟ್ರೆ ಅಷ್ಟೇ, ಅಲ್ಲಿ ಮುಗಿದೋಯ್ತು ಇಷ್ಟೇ ಅಂತ ಹೇಳ್ತೀರಾ. ಬಟ್ ಒಂದು ಸ್ಪೇಸ್ ಕೊಟ್ಟರೆ ನಿಮಗೆ ನೂರಾರು ಹೆಸರುಗಳು ಬರುತ್ತೆ ಅಲ್ಲಿ. ಒಬ್ರು UI ಅಂತಾರೆ, ಒಬ್ರು ಉಪೇಂದ್ರ ಇಂಟೆಲಿಜೆನ್ಸ್ ಅಂತಾರೆ, ಒಬ್ರು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತಾರೆ, ಒಬ್ರು I love you ಅಂತ ಒಬ್ರು ಹೇಳಿದ್ರು. ಎಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ನಮ್ಮ ಪ್ರೇಕ್ಷಕರಲ್ಲಿ ಇದೆ ಅಂದರೆ, ನಾನು ಯಾವತ್ತೂ ಕೂಡ ಪ್ರೇಕ್ಷಕರನ್ನ ಇಲ್ಲಿಗೆ ನೋಡ್ತೀನಿ. ಯಾಕಂದ್ರೆ ನನಗೆ ಗೊತ್ತು, ಎಂಥ ಗ್ರೇಟ್ ಡೈರೆಕ್ಟರ್ ಅದು ಇದು ಅಂದರೂ ಕೂಡ ಪ್ರೇಕ್ಷಕರು ಇಲ್ಲೇ ಇರ್ತಾರೆ. ನೀವು ಏನೇ ಮಾಡಿ ಒಂದು ಶೋನ ಹೇಳ್ತಾರವ್ರೆ, ಇಷ್ಟೇ ನನಗೆ ಯೋಗ್ಯತೆ ಅಂತ, ಅದು ಗ್ರೇಟ್ನೆಸ್ ಇದೆ ನಿಮ್ಗಳದ್ದು, ಪ್ರೇಕ್ಷಕರದ್ದು. ಸೊ ನನಗೆ ಯಾವಾಗ ಹೊಗಳಿದಾಗಲೂ ಒಂಥರ ಮುಜುಗರ ಆಗುತ್ತೆ, ಗೊತ್ತಿಲ್ಲ ನನಗೆ ಹೆಂಗೆ ತೊಗೊಳ್ಬೇಕು ಅಂತ. ಅವಾಗ ಏನು ಅನ್ಕೊಂತೀನಿ, ಅದು ನೀವು ಹೊಗಳ್ತಿರೋದು ನಿಮ್ಮನ್ನು ನೀವು ಹೊಗಳ್ಕೊಂತೀರ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಅವಾಗ. ಥ್ಯಾಂಕ್ ಯು ಸರ್. ತಾವು ಬಂದಿರೋದು ತುಂಬ ಸಂತೋಷ ಆಯ್ತು. ತಾವು ತುಂಬ ಬ್ಯುಸಿ ಇದ್ದೀರಾ, ಮಗಳ ಫಿಲಮ್ ಡೈರೆಕ್ಷನ್ ಮಾಡ್ತಾ ಇದ್ದೀರಾ, ಅಷ್ಟು ಬ್ಯುಸಿ ಇದ್ರು ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಅದು ಏನಂದ್ರೆ, ಏನು ಮಾತಾಡ್ತೀನೋ ಅಂತ ಗೊತ್ತಾಗಲ್ಲ, ಏನು ಏನು ಮಾತಾಡಲ್ಲ ಅನ್ನೋ ಭಯ ಅಲ್ಲ. ಬಾ ಇದು ಈ ಫೋಬಿಯಾ ಇದ್ರೆ ಒಳ್ಳೇದು, ಅದಕ್ಕೆ ಅಷ್ಟು ಚೆನ್ನಾಗಿ ಮಾತಾಡ್ತೀರ ನೀವು. ಥ್ಯಾಂಕ್ ಯು. ಇಲ್ಲಿ ಸ್ವಲ್ಪ ನನ್ನ ಲಿಸ್ಟ್ ಇದೆ ಪಾಪ. ಯಾಕಂದರೆ 2.5 ವರ್ಷ ನನ್ನ ಜೊತೆ ಟ್ರಾವೆಲ್ ಮಾಡಿದ್ರು. ನಾನು ಒನ್ ಬೈ ಒನ್ ಹೇಳಬೇಕು. ಎಲ್ಲಿಂದ ಅಂದರೆ, ಈ ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು ಅಂದರೆ, ಒಂದು ಕತೆ ಮಾಡೋದ್ರಿಂದ ಸ್ಟಾರ್ಟ್ ಆಯಿತು. ಸುಮಾರು ಎಷ್ಟೋ ವರ್ಷದಿಂದ ಈ ಒಂದು ಡಿಸ್ಕಸ್ ಮಾಡ್ತಿದ್ದೀವಿ ಒಂದು ಟಾಪಿಕ್ನ. ಅದರಲ್ಲಿ ಮುಖ್ಯವಾಗಿ ನನ್ನ ಜೊತೆ ಶ್ರೀರಾಮ್, ನರೇಶ್, ಡೈರೆಕ್ಟರ್ ಶಶಾಂಕ್, ಮಂಜು ಮಾಂಡವ್ಯ, ವಿವೇಕ್, ವೇದಿಕಾ, ಆಮೇಲೆ ನನ್ನ ನಾನು ಎಲ್ಲ ಹತ್ರ ಡಿಸ್ಕಸ್ ಮಾಡ್ತೀನಿ. ಒಂದು ಕತೆ ಅಂತ ಬಂದಾಗ ಎಲ್ಲರೂ ಅನ್ಕೊಂಡು ನಾನು ಭಾಳ ಗೌಪ್ಯ ಮಾಡ್ತೀನಿ, ಯಾರಿಗೆ ಹೇಳಲ್ಲ ಅಂತ. ನಾನು ಎಷ್ಟು ಕತೆ ಎಷ್ಟು ಜನ ಕೇಳ್ತೀನಿ ಅಂದರೆ, ಒಂದು 3 ತಿಂಗಳು ಬಿಟ್ಬಿಟ್ಟು ಅವ್ನು ಯಾರು ಸಿಕ್ಕಿದಾಗ ಕತೆ ಹೇಳಕ್ಕೆ ಹೋದ್ರೆ, ನನಗೆ ಆಲ್ರೆಡಿ ಹೇಳಿದ್ಯಪ್ಪ ನೀವು ಬರ್ತಿರ್ತೀನಿ, ಆ ಥರ ತುಂಬ ಸತಿ ಆಗಿದೆ ನನಗೆ. ನಾನು ಅಷ್ಟು ಎಲ್ಲರ ಹತ್ರ ಡಿಸ್ಕಸ್ ಮಾಡ್ತೀನಿ. ಇದೇ ಥರ ನನ್ನ ಫ್ಯಾಮಿಲಿಯಲ್ಲಿ ಪ್ರಿಯಾಂಕಾ ಜೊತೆ, ನನ್ನ ಮಕ್ಕಳ ಜೊತೆ, ನನ್ನ ಜೊತೆಲಿರೋರ ಜೊತೆ, ಆಮೇಲೆ ನನ್ನ ಬ್ರದರು ಸುಧೀಂದ್ರ, ವೀಣಾ, ಅವ್ರ ಮಕ್ಕಳ ಜೊತೆ, ನನ್ನ ಫ್ರೆಂಡ್ಸ್ಗಳಿದ್ದಾರೆ, ಅರುಣ್, ಲೋಕಿ, ವಿನಯ್ ಅಂತ, ಹನುಮಂತ, ತುಂಬ ಜನ ಇದ್ದಾರೆ ನನ್ನ ಫ್ರೆಂಡ್ಸ್ಗಳು. ಅವ್ರ ಫ್ಯಾಮಿಲಿ ಜೊತೆ, ಅವ್ರ ಮಕ್ಕಳ ಜೊತೆ ಎಲ್ಲ ಮಾತಾಡ್ತೀನಿ ಸಬ್ಜೆಕ್ಟ್ ಬಗ್ಗೆ. ಸೊ ಈ ಥರ ತುಂಬ ಜನ ಈ ಸ್ಟೋರಿ ಡಿಸ್ಕಸ್ ಆಗಿ, ಅದಾದ್ರ ಮೇಲೆ ಫಸ್ಟು ಇದನ್ನು ಮಾಡಬೇಕು ಸಿನಿಮಾ ಅಂತ ಬಂದಾಗ ಫಸ್ಟ್ ಬಂದಿದ್ದು KP ಶ್ರೀಕಾಂತ್ ಅವರು, ನಮ್ಮ ನಾಗಿಯವರು. ಒಂಥರ ಅವ್ರನ್ನ ನಾನು ಯಾವಾಗಲೂ ಏನಂತೀನಿ ಅಂದರೆ, ಒಂಥರ ಏನಂದ್ರೆ ಗಡ್ಡ ಬಿಟ್ಕೊಂಡು ಈ ವ್ಯಾಸರು, ವಾಲ್ಮೀಕಿ ಆ ಥರ ಇರ್ತಾರೆ ಅವರು. ಒಂಥರ ಭಾಳ ಜ್ಞಾನ ಭಂಡಾರದ ಥರ ಪಟ ಅಂತ ಹೇಳ್ಬಿಡ್ತಾರೆ. ಅನ್ಸಿದ್ರೆ ಮುಖಂದು ನೋಡೋದಂಗೆ ಹೇಳ್ಬಿಡ್ತಾರೆ. ಫಸ್ಟ್ ಬಂದಾಗ ಇದನ್ನು ಮಾಡಿದಾಗ ಅದೇ ಥರ ಮನೋಹರ್ ನೆಂಟರಾಗ್ತಿದ್ದಾಗೆ ಒಂದು ದೊಡ್ಡ ಶಕ್ತಿ ಬಂತು ನಮಗೆ. ಅದಾದಮೇಲೆ ಅವರ ಮಗ ನಮ್ಮ ನವೀನ್ ಅವರೊಂಥರ ಟೆಕ್ನಿಕಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಅವ್ರು ನಮ್ಗೆ ಸಜೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು, ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು ಅಂತ. ಅಲ್ಲಿಂದ ಇದು ಬೇರೆ ಥರ ರೂಪಗೊಳ್ತು. ಸೆಟ್ಗಳು ಬೇರೆ ಥರ ಹಾಕಕ್ಕೆ ಶುರು ಮಾಡಿದ್ವಿ. ಒಂಚೂರು ಇದು ಇಟ್ಕೊಂತೀರ, ನನಗೆ ಇದು ಎರಡು ಇಟ್ಕೊಂಡು ನೋಡೋಕ್ಕಾಗ್ತಿಲ್ಲ. ಇಲ್ಲಿಂದ ಬಂದಾಗ ನವೀನ್ ಅವ್ರ ಮಗ ಚಂದ್ರು ಅವರು ನಮಗೆ ಹೈದ್ರಾಬಾದಲ್ಲಿ ತುಂಬ ಇದು ಮಾಡಿದ್ರು ಸರ್. ಬೇರೆ ಥರನೇ ಇತ್ತು ಇದು ಜರ್ನಿ. ಆಮೇಲೆ ಇಲ್ಲಿ ನನ್ನ ಜೊತೆ ಟೀಮ್ ಮಾಡಿದವರು ನಮ್ಮ ಜಗದೀಶ್, ಲೋಕನಾಥ್, ಕೃಷ್ಣಲೇಖನ, ಪಚ್ಚಿನ ಪ್ರಶಾಂತ್,
ಮನೋಜ್, ಪಾರ್ಥಸಾರಥಿ, ಕಿಶೋರ್, ಅಭಿಜ್ಞಾ ಇವೆಲ್ಲ ನನ್ನ ಟೀಮ್. ಅದೇ ಹೇಳೋದಿಲ್ಲ, ಪ್ರಿಯಾ ನಾನು ಹೆಂಡತಿ ಬಗ್ಗೆ ಹೇಳ್ತೀನಿ, ನನ್ನ ಜೊತೆಲಿ ಇದ್ದವ್ರ ಬಗ್ಗೆ ಹೇಳ್ತಾ ಇರ್ತೀನಿ, ಎಷ್ಟು ಜನ ನನ್ನ ಜೊತೆಲಿ ಇದ್ರು ಅಂತ. ಇದಾದ ಮೇಲೆ ಈ ಸಬ್ಜೆಕ್ಟ್ ಬಂದಾಗ ಫಸ್ಟು ಎಂಟ್ರಾಗಿದ್ದು ಆರ್ಟ್ ಡೈರೆಕ್ಟರ್ ಬಂದಿಲ್ಲ ಅನ್ಸುತ್ತೀನಿ, ಶಿವಕುಮಾರ್ ಅವರು. ಅವ್ರ ಬಗ್ಗೆ ಭಾಳ ಹೇಳ್ಬೇಕಿಲ್ಲಿ, ಯಾಕಂದರೆ ನಮ್ದೇನೋ ಒಂದು ಕಲ್ಪನೆ ಇದ್ದಾಗ ಅದನ್ನು ಇನ್ನೊಂದು ರೀತಿ ಕೊಡೋದಿಲ್ಲ, ಅದಕ್ಕೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಕೊಡೋದಿಲ್ಲ ಸೆಟ್ಗಳು ಹಾಕಿ. ಶಿವಕುಮಾರ್ ಒಂದು ಆರ್ಟಿಸ್ಟಿಕ್ ಬ್ರೈನ್ ಇದೆಯಲ್ಲ, ಅದು ಈ ಪಿಕ್ಚರಲ್ಲಿ ನೋಡ್ತೀರಾ. ಯಾಕಂದ್ರೆ ಆ ಥರ ಒಂಥರ ವಿಚಿತ್ರವಾಗಿ ಸೆಟ್ ಹಾಕಿದ್ದಾರೆ. ನೀವು ರೆಗ್ಯುಲರ್ ಅಂತೂ ಇರಲ್ಲ. ಒಂದು ಮನೆ ಅಂದರೆ ಅದೊಂಥರ ಇರುತ್ತೆ, ಒಂದು ಊರಂದ್ರೆ ಒಂಥರ ಇರುತ್ತೆ, ಆ ಥರ ಅದನ್ನೆಲ್ಲ ಮಾಡಿಕೊಟ್ಟಿದ್ದು ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವರು. ಅವ್ರ ಜೊತೆ ಇದ್ದಿದ್ದು ನಮಗೆ ತುಂಬ ಸ್ಪಾಟಲ್ಲಿ ಇದು ಮಾಡಿದ್ದು ಅಂದರೆ ಕಿರಣ್, ಸುನೀಲ್, ಮನು ಪ್ರಸಾದ್ ಅಂತ. ಇವರೆಲ್ಲ ನಮ್ಗೆ ಹೆಂಗಿದ್ರು ಅಂದರೆ ಕೂತ್ರೆ ನಿಂತ್ರೆ ಏನಿಲ್ಲ ಅಂದ್ರೆ ಏನೋ ಒಂದು ತಂದ್ಕೊಟ್ಟು ರೆಡಿ ಮಾಡಿ ಹೆಂಗೆ ಕೊಡೋರು. ನಿಮ್ಗೆ ಅರ್ಥ ಆಗುತ್ತೆ ಏನು ಹೇಳಿ. ಅಂಥ ಟೈಮಲ್ಲಿ ಯಾರೋ ಹೆಲ್ಪ್ ಮಾಡಿದ್ರೆ ಹೆಂಗಿರುತ್ತೆ ಅಂದರೆ ನಮಗೆ ಆ ಥರ ಒಂದು 100 ಆನೆ ಬಲ ನಮ್ದು ಅವರೆಲ್ಲ. ಅದಾದ ಮೇಲೆ ಕ್ಯಾಮ್ರಾಮೆನ್ನು ಹೆಗಡೆ ಮಾಡಬೇಕಾಗಿತ್ತು ನಮ್ಮ ಜೊತೆಲಿ. ಅವ್ರು ತುಂಬ ಬ್ಯುಸಿಯಾಗಿದ್ದರಿಂದ ಅವ್ರು ಸಿಗಲಿಲ್ಲ. ಆಮೇಲೆ ಪ್ರಜ್ವಲ್ ಅಂತ ಬಂದರು, ಅವರು ಸ್ವಲ್ಪ ಬೇರೆ ಯಾವುದೋ ಪಿಕ್ಚರ್ ಇದಾಗಿ ಇನ್ನು ನಮ್ಮ ಸ್ವಲ್ಪ ಜರ್ನಿ ದೊಡ್ಡದಾಗಿದ್ದರಿಂದ ಆಮೇಲೆ ಅವರು ಇದಾಗಿ ನಮ್ಮ ಕೊನೆಗೆ ವೇಣು, ನಮ್ಮ ಹಳೆ ಕಲೆ, ನನ್ನ ಭಾಳ ಫೇವರೇಟು, ಅವರು ಬಂದು ನಮ್ಮ ಇಡೀ ಪಿಕ್ಚರ್ನ ಮುಗಿಸ್ಕೊಟ್ರು. ಅದಾದ ಮೇಲೆ ಅವ್ರ ಜೊತೆಲಿದ್ದಂಥವ್ರು ಯಶಸ್ವಿನಿ, ಆಮೇಲೆ ಸ್ಟಡಿ ಕ್ಯಾಂಪ್ ಬುಜ್ಜಿ ಅವರು. ನಿಜವಾಗ್ಲೂ ಹೇಳ್ಬೇಕಾದ್ರೆ ಅವರು ಈಗಿಲ್ಲ ನಮ್ಮ ಜೊತೆಲಿ. ಎನಿ ಶಾಟ್ ಯಾವ ಥರ ಹೇಳಿ, ಸ್ಟಡಿ ಕ್ಯಾಂಪ್ ಇಟ್ಕೊಂಡು ನಿಂತ್ಕೊಂಡಾಗ 3 ನಿಮಿಷ 2 ನಿಮಿಷ ಒಂದೇ ಟೇಕ್ ರಪ್ಪ ಕಡ್ದು ಕಾವಲ್ಲ ಒದ್ದ ತೀಸ್ಕೊಂಡು ಹಂಗೆ ಎದ್ದೋಗೋರು ಅವರು. ಆ ಥರ ಒಬ್ಬ ಬುಜ್ಜಿ ಅವರು, ಅವ್ರು ನೆನೆಸ್ಕೊಬೇಕು ಇವತ್ತು. ಅದಾದ ಮೇಲೆ ಡ್ರೋನ್ ಸಂತೋಷ್ ಅಂತ ಅವರು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರು. ಇದಾದ ಮೇಲೆ ಕಾಸ್ಟ್ಯೂಮ್ ಭರತ್ ಆ್ಯಂಡ್ ವರ್ಷಿಣಿ, ಇದೆಲ್ಲ ಏನು ಮಾಡಿದ್ದೀನಿ ನಾವು ಸುಮ್ಮನೆ ಐಡಿಯಾ ಕೊಟ್ಟಿದ್ದೀನಿ ಅಷ್ಟೇ. ಆ ಭರತ್ ವರ್ಷಿಣಿ ಒಂದೊಂದನ್ನು ಐಟಮ್ಸ್ನ ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಅದೆಲ್ಲೆಲ್ಲಿ ಹುಡುಕಿ ಏನೇನು ಮಾಡಿ ಇದನ್ನು ತಂದಿದ್ದಾರೋ ಗೊತ್ತಿಲ್ಲ. ಇವತ್ತು ಹೇಳ್ತಾರೆ ಏನು ಸರ್ ಕಾಸ್ಟ್ಯೂಮ್ ಎಲ್ಲ ಸೂಪರ್ ಮಾಡಿದ್ದೀವಿ, ಸಂಪೂರ್ಣ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಆ್ಯಕ್ಚುಲಿ. ಆಮೇಲೆ ಮ್ಯೂಸಿಕ್ ಫಸ್ಟು ಗುರುಕಿರಣ್. ನಾನು ನಿಮ್ಗೆ ಆಶ್ಚರ್ಯ ಮಾಡಿ ಗುರುಕಿರಣ್ ಅಂತ, ನಾನು ಗುರುಕಿರಣ್ ಹತ್ರನೂ ಮ್ಯೂಸಿಕ್ ಡಿಸ್ಕಸ್ ಮಾಡ್ತೀನಿ, ಬೇರೆ ಮ್ಯೂಸಿಕ್ ಡಿಸ್ಕಸ್ ಮಾಡ್ತೀನಿ. ಕೊನೆಗೊಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಬರ್ತಾರೆ ನಮ್ಮ ಹತ್ರ, ಅವರು ನಮ್ಮ ಅಜನೀಶ್ ಅವರು. ಅಜನೀಶ್ ಅವ್ರ ಬಗ್ಗೆ ನಾನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ, ಅದ್ಭುತವಾದಂಥ ಮ್ಯೂಸಿಕ್ ಡೈರೆಕ್ಟರ್ ಅವರು. ಒಂದು ಏನಂದರೆ ಕಾಂತಾರ ಆದ್ರ ಮೇಲೆ ಅವರು ಇಡೀ ಇಂಡಿಯಾ ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇವಾಗ ನಮ್ಮನ್ನು ಕೂಡ ಎಲ್ಲೋದ್ರೂ ಕೂಡ ಮ್ಯೂಸಿಕ್ ದೇವರು ಅಂತ ಅಜನೀಶ್ ಅಂತಾರೆ. ಸೊ ನಮಗೊಂದು ಪ್ಲಸ್ ಪಾಯಿಂಟ್ ಜೊತೆ ಸೇರಿರೋದು. ಆಮೇಲೆ ಈ ಪಿಕ್ಚರ್ಗೆ ಒಂದು ಗ್ಲೋಬಲ್ ಒಂದು ಅಟ್ಮಾಸ್ಫಿಯರ್ ಇದೆ ಈ ಪಿಕ್ಚರ್. ನೀವು ಹೇಳೋದಕ್ಕೆ ಒಂದು ಏನು ಹೇಳೋದು ಅದೆಲ್ಲ ಸ್ವಲ್ಪ ಇದೆ. ಸೊ ಈ ಒಂದು ಅಟ್ಮಾಸ್ಫಿಯರ್ಗೆ ನಮಗೆ ಇದೇ ಮ್ಯೂಸಿಕ್ ಬೇಕು ಅಂತ ಹಂಗೇರಿಗೆ ಹೋಗಿ ಅಲ್ಲಿ ವೆಸ್ಟರ್ನ್ ಮ್ಯೂಸಿಷಿಯನ್ಸ್ ಇಟ್ಕೊಂಡು ಒಂದು ರೀರೆಕಾರ್ಡಿಂಗ್ ಮಾಡ್ಕೊಂಡ್ಬಂದರು. ಅದಕ್ಕೆ ಸಹಕಾರ ಕೊಟ್ಟರು ನಮ್ಮ ಮನೋಹರ್ ಅವರು. ಥ್ಯಾಂಕ್ ಯು ಸರ್. ಓಕೆ, ಅದಾದ್ಮೇಲೆ ಫೈಟ್ ಮಾಡಿದ್ರು ಥ್ರಿಲ್ಲರ್ ಮಂಜು ಅವರು. ಅವ್ರು ಹೆಂಗೆ ನನ್ನ ಜೊತೆ ಬಂದರೆ, ನನ್ನ ಜೊತೆ ಡೈರೆಕ್ಟರ್ ಹತ್ರ ಇಟ್ಟು ಭಾಷೆ ಇರಲ್ಲ, ಅವ್ರಿಗೆ ಎಷ್ಟೋ ಸೀಕ್ವೆನ್ಸ್ ಬಂದು ಹೆಲ್ಪ್ ಮಾಡಿದ್ದಾರೆ. ರವಿ ವರ್ಮ ಅವರು, ಚೇತನ್ ಡಿಸೋಜ ಬಂದಿದ್ದಾರೆ. ಯಾರು ಬಂದಿಲ್ಲ, ಯಾರು ಕರೆದಿಲ್ವ ನೀವು? ಓಕೆ. ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಜಿವಿ ಪ್ರಕಾಶ್, ಇಮ್ರಾನ್ ಮಾಸ್ಟರ್ ಅಷ್ಟೇ ನನ್ನ ಜೊತೆ ಬಂದು ಅಕ್ಷಯ್ ವರ್ಕ್ ಮಾಡ್ತಾರೆ. ಪಾಪ ಮಾಸ್ಟರ್